ಜಿ.ಬಿ. ವಿನಯ್ ಕುಮಾರ್ ಏನಾರ ಸರ್ ನಿಂತ್ರೆ ಎಲ್ಲರೂ ಮತದಾರ ಬಾಂಧವರು ಈ ಸಲ ಅವ್ರಿಗೆ ರಾಜಕೀಯದಲ್ಲಿ ತುಂಬಾ ಪ್ರಜ್ಞಾವಂತಿಕೆ ಇಂಡಿಪೆಂಡೆಂಟ್ ಆಗಿ ನಿಂತವ್ರಿಗೆ ಕೂಡ ಗೆಲ್ತಾರೆ. ಫೀಲ್ಡ್ ಸೆಟ್ ಮಾಡಿದ್ದಾರೆ 100%. ಯುವಕರು ಬಂದ್ರೆ ಮುಂದಿನ ಪೀಳಿಗೆ ಆಗಬಹುದು. ಇಲ್ಲಿ ಪ್ರಜ್ಞಾವಂತ ಕೊರತೆ ಇದೆ. ಪಕ್ಷೇತರ ಬಂದ್ರೆ ಅವ್ನು ವಿನ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಶಿಕ್ಷಣಕ್ಕೆ ಜಾತಿ ಇಲ್ಲ ಸರ್, ನಾವು ಹುಟ್ಟಾಕೊಂಡ್ರೆ ಜಾತಿ ಇದನ್ನ ಜೊತೆಗೆ ಅವನಿಗೆ ಬಡತನದ ಹಿನ್ನೆಲೆ. ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಕಾವು ರಂಗೇರ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಕೂಡ ಆಸ್ಪಿರೆಂಟ್ಗಳು ಜಾಸ್ತಿ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ದಾವಣಗೆರೆ ದಕ್ಷಿಣ ಅಂದಾಗ ನೆನಪಾಗೋದು ವಿದ್ಯಾವಂತರು ರಾಜಕೀಯಕ್ಕೆ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇಡೀ ರಾಜ್ಯದಲ್ಲಿರುವಂತ ಎಲ್ಲಾ ಯುವಕರನ್ನ ವಿದ್ಯಾವಂತರನ್ನಾಗಿ ಮಾಡ್ತಿರುವಂತ ಜಿ.ಬಿ. ವಿನಯ್ ಕುಮಾರ್ ಸ್ವಾಭಿಮಾನಿಯಾಗಿ ಲೋಕಸಭೆಗೆ ಸ್ಪರ್ಧಿಸಿದ್ರು. ಈ ಬಾರಿ ನಾನು ಅಖಾಡದಲ್ಲಿ ಇದ್ದೀನಿ ಅಂತಿದ್ದಾರೆ. ಈಗ ದಾವಣಗೆರೆ ದಕ್ಷಿಣದ ಒಂದಷ್ಟು ಮತದಾರನ ಮಾತಾಡ್ಸೋಣ, ಏನ್ ಅಭಿಪ್ರಾಯ, ಅವ್ರ ಪ್ರಕಾರ ಚುನಾವಣೆ ಹೇಗಿದೆ ಅಂತ. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಹೇಮಂತ್ ಕುಮಾರ್ ಅಂತ ಹೇಳ್ಬಿಟ್ಟು. ಏನ್ ಮಾಡ್ತೀರಾ? ಸರ್ ನಾವು ರೈತರು. ಓಕೆ, ಹೇಗಿದೆ ಉಪಚುನಾವಣೆ ಕಾವು? ಉಪಚುನಾವಣೆ ಈ ಸಲ ಬಹಳ ಚೆನ್ನಾಗಿದೆ ಸರ್, ಒಳ್ಳೆ ಕಾವಿದೆ. ಯಾವುದೇ ಕಾರಣಕ್ಕೂ ಕೂಡ ಜಿ.ಬಿ. ವಿನಯ್ ಕುಮಾರ್ ಏನಾರ ಸರ್ ನಿಂತ್ರೆ ಎಲ್ಲರೂ ಮತದಾರ ಬಾಂಧವರು ಈ ಸಲ ಅವ್ರಿಗೆ ಹಾಕೋದಂತೇಳಿ ಎಲ್ಲ ಒಂದು ಜನರ ಅಮ್ಮರು. ಈಗ ಜಿ.ಬಿ. ವಿನಯ್ ಕುಮಾರ್ ಚುನಾವಣೆಗೆ ನಿಲ್ಬೇಕು ನಿಮ್ ಪ್ರಕಾರ? ಇಂಡಿಪೆಂಡೆಂಟ್ ಆಗ ಬಿಜೆಪಿ ಇಂದ ಕಾಂಗ್ರೆಸ್ ಇಂದ? ಸರ್ ಕಾಂಗ್ರೆಸ್ ಅಂತ ಕೊಡಲ್ಲ ಸರ್ ಅವ್ರಿಗೆ, ಬಿಜೆಪಿ ಅವ್ರು ಕೊಟ್ರು ಕೂಡ ನಿಲ್ತಾವಂತ ಹೇಳಿದಾರೆ. ಅದ್ರ ಪ್ರಕಾರ ಕೊಟ್ರೆ ಸಿಕ್ಕರೆ ಓಕೆ ಸರ್, ಸಿಗ್ಲಿದ್ರೆ ಇಂಡಿಪೆಂಡೆಂಟ್ ಆಗಿ ನಿಂತು ಕೂಡ ಗೆಲ್ತಾರೆ ಈ ಸಲ ಚುನಾವಣೆ ಮಾಡ್ತಾರೆ. ನೋಡಿ, ಈಗ ಸಿದ್ದರಾಮಯ್ಯ ಅವ್ರ ಆದ್ಮೇಲೆ ಬೈರತಿ ಸುರೇಶ್ ಓಕೆ ಅಷ್ಟಾಗಿ ಗುರುತಿಸ್ಕೊಳ್ಳಿಲ್ಲ ಕುರುಬ ಸಮುದಾಯದಲ್ಲಿ. ಅಹಿಂದ ಲೀಡರ್ ಅಂದ್ರೆ ಕಾಂಗ್ರೆಸ್ಗೂ ಅಡ್ವಾಂಟೇಜ್ ಇದೆ. ಬಿಜೆಪಿ ಅಂತ ಬಂದಾಗ ಈಶ್ವರಪ್ಪ ಅವ್ರನ್ನೇ ಹೊರಗೆ ಇಟ್ಬಿಟ್ರು, ಕುರುಬ ಸಮುದಾಯದ ನಾಯಕರಿಲ್ಲ. ಬಿಜೆಪಿಗೆ ಬಂದ್ರು ಅಡ್ವಾಂಟೇಜ್ ಇದೆ. ಯಾವ ಪಕ್ಷಕ್ಕೆ ಹೋದ್ರೆ ಜಾಸ್ತಿ ಒಳ್ಳೇದು ಸರ್? ಈಗ ಬಿಜೆಪಿಗೆ ಹೋದ್ರೆ ಪಾಸ್, ಯಾಕಂದ್ರೆ ಬಿಜೆಪಿಯಲ್ಲಿ ಅವ್ರಿಗೆ ಒಳ್ಳೆ ಇದಿದೆ ಸರ್. ಅವರು ಸರಸ್ವತಿ ವರಪುತ್ರನೇ ಅಂತಾನೆ ಹೇಳ್ಬೋದು. ಸರಸ್ವತಿ ವರಪುತ್ರರವರು ಎಲ್ಲಾ ಶಿಕ್ಷಣ ಸಂಸ್ಥೆಗಳನ್ನ ಹಲವಾರು ರಾಜ್ಯಗಳಲ್ಲಿ ತೆಗೆದು ಬಡವರ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸರ್. ಬಡವರ ಮಕ್ಕಳು ಬೆಳಿಬೇಕನ್ನೋದು ಅವ್ರು ಇದೆ ಸರ್. ಅವರು ಕೂಡ ಬಡತನದಿಂದ ಬಂದಿರೋದ್ರಿಂದ ಅವ್ರಿಗೆ ಒಳ್ಳೆ ಇದೆ ಸರ್. ಹಂಗಾಗಿ ಈ ಜನ ಎಲ್ಲ ಅವ್ರಿಗೆ ಒಲವು ತೋರಿಸ್ತದೆ ಸರ್ ಈ ಬಾರಿ. ವಿನಯ್ ಕುಮಾರ್ ಸ್ಪರ್ಧೆ ನಿಶ್ಚಿತ ಅಂತೀರಾ? ನಿಶ್ಚಿತ ಸರ್, ಗೆಲುವು ನಿಶ್ಚಿತ, ನಿಲ್ಲೋದು ನಿಶ್ಚಿತ. ಬಿಜೆಪಿ ಕಾಂಗ್ರೆಸ್ ಟಿಕೆಟ್ ಇಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ನಿಂತರು ಕೂಡ ಗೆಲ್ತಾರೆ ಸರ್. ಹೇಗಿದೆ ಬೈ ಎಲೆಕ್ಷನ್ ಕಾವು ದಾವಣಗೆರೆ? ಚೆನ್ನಾಗಿದೆ. ಎಂತವ್ರ ರಾಜಕೀಯ ಅಂದ್ರೆ ವಿಧಾನಸೌಧಕ್ಕೆ ಈಗ ಯುವಕರು ಬಂದ್ರೆ ಮುಂದಿನ ಪೀಳಿಗೆ ಏಳಿಗೆ ಆಗಬಹುದು. ಈಗ ಶ್ಯಾಮ್ನವ್ರ ಮೊಮ್ಮಗನ ಯುವಕ ಇದ್ದಾನಪ್ಪ, ಅವರು ಯುವಕ ಆದ್ರೆ ಆ ಯುವಕ ಇಲ್ಲಿವರೆಗೆ ನಾನು 40 ವರ್ಷದಿಂದ ನೋಡ್ತಿದ್ದಾನೆ. ಅವರು ಆಡಳಿತ ನಮಗ್ ಗೊತ್ತು, ಈಗಿನ ಆಡಳಿತ ನಮಗ್ ಗೊತ್ತು. ಕುಟುಂಬದಿಂದ ಬೇರೆಯವ್ರಿಗೆ ಟಿಕೆಟ್ ಸಿಗ್ಲಿ, ಅವ್ರಿಗೆ ಸಿಕ್ಲಿ. ಆದ್ರೆ ಈಗ ಯುವಕರಲ್ಲಿ ವಿನಯ್ ಕುಮಾರ್ ಸ್ವಲ್ಪ ಚೆನ್ನಾಗಿದ್ದಾನೆ. ಒಂದ್ ನಮ್ಗೆ ಹುಡುಗ ಆದ್ರೂ ಎಲ್ಲಿ ಬೇಕಾದ್ರೂ ಅವನು ಸ್ಪರ್ಧೆ ಮಾಡಬಹುದು ಅನ್ನೋ ಅವಕಾಶ ಇದೆ. ಯಾಕೆ ವಿನಯ್ ಕುಮಾರ್ ಈ ಸಲ ರಾಜಕೀಯ ಬರೋದಂತಲ್ಲ, ಅವನು ಸ್ವಲ್ಪ ಆ ಕಡೆ ಈ ಕಡೆ ನೋಡತ್ತಂತ ಎಲ್ಲಾ ಕಡೆಗೆ ನಾನು ಸ್ಪರ್ಧೆ ಮಾಡ್ಕೊಂಡು ನೋಡ್ತದ ಅನ್ನೋದು ಚೆನ್ನಾಗದಾನೆ. ಈಗಿನ ಜನರೇಷನ್ ಅಲ್ಲಿ ಕಾಂಗ್ರೆಸ್ನವ್ರು ಮಾಡಿದ್ರು, ಮಲ್ಲಿಕಾರ್ಜುನ ಮಾಡಿದ್ರು, ಎಲ್ಲರೂ ಮಾಡ್ತಿದಾರ, ಚೆನ್ನಾಗಿದಾರೆ. ಆದ್ರೂ ಇವನು ವಿನಯ್ ಕುಮಾರ್ ಪಕ್ಷೇತರ ಬಂದ್ರಿ, ಯಾವ ಟಿಕೆಟ್ ಸಿಗ್ಲಿ, ಬಿಜೆಪಿ ಸಿಗ್ಲಿ, ಕಾಂಗ್ರೆಸ್ ಸಿಗ್ಲಿ, ಜೆಡಿಎಸ್ ಪಕ್ಷೇತರ ಬಂದ್ರೆ ಅವ್ನು ವಿನ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಇದೆ. ಚುನಾವಣೆ ಮಾಡಕ್ ನೀವೆಲ್ಲ ರೆಡಿ ಇದ್ದೀರಾ? ರೆಡಿ ಇದೆ. ಓಕೆ, ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಮಾಲ್ತೇಶ್. ಸರ್ ನಿಮ್ ಪ್ರಕಾರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಅತಿ ದೊಡ್ಡ ಸಮಸ್ಯೆ ಏನು? ಇಲ್ಲಿ ಪ್ರಜ್ಞಾವಂತರ ಕೊರತೆ ಇದೆ. ಆ ಕೊರತೆನೆ ಒಂದೇ ಕುಟುಂಬವನ್ನ ಸತತವಾಗಿ ಗೆಲ್ಲಿಸ್ಕೊಂಡ್ ಬರ್ತಾ ಇದೆ, ವಂಶ ಪಾರಂಪರ್ಯವಾಗಿ ಬರ್ತಾ ಇದೆ. ರಾಜಕೀಯ ಸಲ ಬ್ರೇಕ್ ಬೀಳುತ್ತಾ? ಬ್ರೇಕ್ ಬೀಳ್ಬೇಕು, ಪ್ರಯತ್ನ ಮಾಡ್ತಾ ಇದೇವಿ. ಬಟ್ ಸ್ಪರ್ಧೆ ಮಾಡೋ ಅಭ್ಯರ್ಥಿ ಬಹಳ ಟಫ್ ಆಗಿ ವರ್ಕ್ ಮಾಡ್ಬೇಕು ಇಲ್ಲಿ. ಯಾಕಂತಂದ್ರೆ ಬಲಾಢ್ಯರು ಹಣಕಾಸಿನ ನೆರವಿಂದ ಬೇರೆಯವ್ರನ್ನ ಹೆಂಗ್ ಬೇಕಾದ್ರೂ ಕೊಂಡ್ಕೊಂಡ್ಬಿಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವರು ಬಹಳ ಚಾಕುಚಕತೆಯಿಂದ ಇಲ್ಲಿ ಬೇರೆ ಯಾರೇ ಬರೀ ಪ್ರಜ್ಞಾವಂತ ಬರ್ಬೇಕು ಇಲ್ಲಿ. ವಿನಯ್ ಕುಮಾರ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು. ಯಾರು ನಿಮ್ ಪ್ರಕಾರ ಪ್ರಜ್ಞಾವಂತರ ಯಾರಿದ್ದಾರೆ? ನಾವು ನೋಡೋ ಮಟ್ಟಿಗೆ ವೆಲ್ ಎಜುಕೇಟೆಡ್, ನಾಲೆಡ್ಜಿವ್ ಪರ್ಸನ್, ಜೊತೆಗೆ ಅವನಿಗೆ ಬಡತನದ ಹಿನ್ನೆಲೆ ಇದೆ. ಸಾಮಾನ್ಯ ಜನಗಳ ಒಂದು ನೋವು ನಲಿವನ್ನ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಇದೆ. ಯಾರನ್ನು ದೂರ ತಳ್ಳಲ್ಲ ಆತ. ನಾವು ಬೆಂಗಳೂರಲ್ಲಿ ಕುತ್ಕೊಂಡು ನೋಡುವಾಗ ತುಂಬಾ ಜನ ಹೇಳಿದ್ದು ಅಭಿಪ್ರಾಯ ಕೇಳಿ ಬರ್ತಿರೋದು, ಲೋಕಸಭೆಗೆ ನಿಲ್ಬಾರ್ದಿತ್ತು ವಿನಯ್ ಕುಮಾರ್, ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೇಕಿತ್ತು, ಇವಾಗ ಕ್ಲೈಮ್ ಮಾಡ್ಬೋದಿತ್ತು ಅನ್ನೋ ಚರ್ಚೆಗಳು ನಡೆಯುತ್ತೆ. ಹೌದಾ? ಇಲ್ಲ ಯಾವಾಗ್ಲೇ ಯಾರು ಆ ಕುಟುಂಬ ಬಿಟ್ಕೊಡ್ತಿರ್ಲಿಲ್ವಾ? ಸರ್ ಇನ್ ಲೈಫ್ ಲಾಂಗ್ ಬಿಟ್ಕೊಡಲ್ಲ ಅವರು. ಎಡಿಟಿ ಹಂಗ ಹೋಗ್ತಾ ಇರುತ್ತೆ. ಸೊ ಏನ್ ಮಾಡ್ಬೇಕಂದ್ರೆ ಬೇರೆ ಯಾರಾದ್ರೂ ಅಂತವರಿಗೆ ಸಪೋರ್ಟಿವ್ ಆಗಿರ್ಬೇಕು ನಾವೆಲ್ಲ.
ಪ್ರಜ್ಞಾವಂತರಿದ್ರೆ ಮಾತ್ರ ಅಂತ ವ್ಯಕ್ತಿಗಳು ಮುನ್ನೆಲೆ ಬರಕ್ ಸಾಧ್ಯ. ಈಗ ಬಿಜೆಪಿ ವಿಚಾರಕ್ಕೆ ಬಂದ್ರೆ ಯಶವಂತರಾವ್ ಜಾಧವ್, ಅಜಯ್ ಕುಮಾರ್, ರಾಚನಹಳ್ಳಿ ಶಿವಕುಮಾರ್, ಹಾಗೇನೆ ಶ್ರೀನಿವಾಸ್ ದಾಸ್ ಕರಿಯಪ್ಪ, ಸಾಕಷ್ಟು ಜನ ಇದ್ದಾರೆ. ಇವರೆಲ್ಲರಿಗಿಂತ ವಿಶೇಷವಾಗಿ ವಿನಯ್ ಗುರ್ತಿಸ್ಕೊಂಡಿದ್ದಾರೆ, ಟಿಕೆಟ್ ಕೊಡ್ಬೋದಾ? ಆ ವಿಚಾರದಲ್ಲಿ ವಿಶೇಷ ವ್ಯಕ್ತಿ. ರಾಜಕೀಯದಲ್ಲಿ ತುಂಬಾ ಪ್ರಜ್ಞಾವಂತಿಕೆ ಇದೆ ಅವರಿಗೆ. ಯಾಕಂದ್ರೆ ಈಗ ಅವರು ಏನಾದ್ರು MP ಕಂಟೆಸ್ಟ್ ಮಾಡದ ಹೋಗಿದ್ರೆ ಇಷ್ಟೊಂದು ಅನುಭವಗಳು ಆಗ್ತಿರ್ಲಿಲ್ಲ. ಅವರು ಅನುಭವಗಳು ಆಗ್ತಾನೆ ಇರಲಿಲ್ಲ. ಅವರು ಒಂದ್ಸರಿ ಕಣದಲ್ಲಿ ಅವರು ಯುದ್ಧದ ರಂಗದಲ್ಲಿ ಬಂದಾಗ ಇದು ಏನಂತ ಗೊತ್ತಾಯ್ತು ಅವ್ರಿಗೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಅವರಿಗೆ ಅರಿವು ಬಂತು. ಫೀಲ್ಡ್ ಸೆಟ್ ಮಾಡಿದ್ದಾರೆ 100%. ಈ ಸಲ ರಾಷ್ಟ್ರೀಯ ಪಕ್ಷದಿಂದ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನಿಲ್ತಾರೆ ಅನ್ಸುತ್ತೆ. ನಿಲ್ತಾರೆ ಅವ್ರು. ನೀವುಗಳು ನಿಲ್ಲಿಸ್ತೀರಾ ಅಥವಾ ಅವ್ರು ನಿಲ್ತಾರೆ? ನಾವ್ ಯಾರ್ದು ಒತ್ತಾಯ ಇಲ್ಲ. ಅವ್ರಿಗೆ ಅದು ಆಕಾಂಕ್ಷೆ ಇದೆ. ಏನಾದ್ರು ಸಮಾಜಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಕ್ಷೇತ್ರಕ್ಕೆ ನಾವ್ ಏನಾದ್ರು ಕೊಡಬೇಕು. ಜಾತಿ ಮೀರಿ ನಿಲ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದು ಅವ್ರಿಗೆ. ಆ ವಿಚಾರದಲ್ಲಿ ನಾನು ಒಪ್ತೀನಿ. ಅವ್ರು ಶಿಕ್ಷಣಕ್ಕೆ ಎಲ್ಲಿದೆ ಸರ್ ಜಾತಿ ಅಲ್ವಾ? ಶಿಕ್ಷಣಕ್ಕೆ ಜಾತಿ ಇಲ್ಲ ಸರ್. ನಾವು ಹುಟ್ಟಾಕೊಂಡ್ರ ಜಾತಿ ಇದನ್ನ. ಈಗ ಬಲಾಢ್ಯರು ಹಿಂದೆ ಅರಸು ಕಾಲಘಟ್ಟ ನೋಡ್ಬಿಟ್ರೆ ನಮಗೆ ಬಹಳ ನೋವಾಗುತ್ತೆ. ಅರಸು ಕಾಲಘಟ್ಟದಲ್ಲಿ ಒಂದು ಎಕ್ಸಾಂಪಲ್, ಯಾರಾದ್ರೂ ಸಾಮಾನ್ಯ ಬಡ ಹೋದ್ರೆ ವಿಧಾನಸೌಧದಲ್ಲಿ ಹೆಗಲ ಮೇಲೆ ಕೈ ಹಾಕೊಂಡು ಹೋಗೋರು. ಈಗ ವಿಧಾನಸೌಧಕ್ಕೆಲ್ಲ ಬೀಗ ಹಾಕ್ಬಿಟ್ಟಿದಾರೆ. ಅದನ್ನ ಮಾಡ್ರೆ ಬಲಾಢ್ಯರು. ಬೇರೆಯವ್ರಿಗೆ ಅಧಿಕಾರ ಹಣ ಹಂಚಬಾರ್ದು ಅಂತ ಹೇಳ್ತಾರೆ ಅವ್ರನ್ನ. ಜಾತ್ಯತೀತವಾಗಿ ಕೂಡ ಲೀಡರು, ಪಕ್ಷಾತೀತವಾಗಿ ಕೂಡ ಲೀಡರ್. ಅದು ಒಪ್ಪಿಗೆ ಮಾತದು. ಜಾತ್ಯತೀತವಾಗಿ ಬೇಕಾಗಿಲ್ಲ ಸರ್. ಪ್ರತಿ ಒಂದು ಲೀಡರ್ ಜಾತ್ಯತೀತಕ್ಕೆ ಹೋಗ್ಲೇಬಾರ್ದು. ಪ್ರತಿ ಒಂದು ಪಕ್ಷ ಬರ್ಬೇಕಂದ್ರೆ ಒಬ್ಬನು ಏಳಿಗೆ ಮಾಡ್ಬೇಕೋಸ್ಕರ ಬರ್ಬೇಕು ಪಕ್ಷ. ಅದಕ್ಕೋಸ್ಕರ ಜಾತ್ಯತೀತರು ಯಾವ ಕಾರಣಕ್ಕೂ ಹೋಗ್ಲೇಬಾರ್ದು. ಈ ಲೀಡರು ಜಾತ್ಯತೀತಗೋಸ್ಕರ ಬರ್ತಲ್ಲ. ಒಬ್ಬ ಯುವಕನಾಗಿ ಬಂದು ಇಲ್ಲಿ ಬರ್ತದ ಚಲಾವಣೆ ಮಾಡ್ತಂದ್ರೆ ಯುವಕ ಅವನು ಬರ್ಲಿ, ಸಂತೋಷ ಪಡ್ತವೆ. ಅವನಿಗೆ ಟಿಕೆಟ್ ಸಿಗ್ಲಿದ್ರು ಪಕ್ಷೇತರಕ್ಕೆ ಹೋಗಿ ಹೋರಾಡಿ ಅವನಿಗೋಸ್ಕರ ಪರ ಕೊಡ್ತಾವೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.